ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾಯಿದ್ದೀರಾ, ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಗಳು ನಿಮ್ಮನ್ನು ಮಿಸ್ ಇಲ್ಲದೆ ತಲುಪುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು 5 ರೂಪಾಯಿನಲ್ಲಿರುವಂತಹ ಕೇವಲ 3 ಕಾಯಿನ್ಗಳು, 5 ರೂಪಾಯಿಯಲ್ಲಿ 3 ಕಾಯಿನ್ಗಳು ಮಾತ್ರ ಇಂಪಾರ್ಟೆಂಟ್ ಇರುವಂಥದ್ದು ಡೆಫಿನೆಟಿವ್ ಸೀರೀಸ್ನಲ್ಲಿ. ಈ 3 ನಾಣ್ಯಗಳು ನಿಮ್ಮ ಹತ್ರ ಇತ್ತು ಅಂದರೆ ಮಾತ್ರ ನಿಮಗೆ ಬೆಲೆ ಸಿಗುತ್ತೆ. ಬಾಕಿ ಯಾವುದೇ ನಾಣ್ಯಗಳು ಡೆಫಿನೆಟಿವ್ ನಾಣ್ಯಗಳಿಗೆ ಬೆಲೆ ಇಲ್ಲ. ಹಾಗಾದರೆ ಯಾವುದು ಆ 3 ನಾಣ್ಯಗಳು? ದಯವಿಟ್ಟು ನಾನು ಹೇಳ್ತೀನಿ, ಪುಸ್ತಕ ತೊಗೊಂಡು ಬರ್ಕೊಂಬಿಡಿ ಒಂದು ಪೆನ್ನಲ್ಲಿ, ಯಾವ ಇಸ್ವಿ, ಯಾವ ಮಿಂಟು, ಯಾವ ಕಾಯಿನ್ ಅಂತ. ಆಗ ಮಾತ್ರ ನಿಮಗೆ ಹುಡ್ಕೋದಕ್ಕೆ ಅಥವಾ ನಿಮ್ಮ ಹತ್ರ ಇದ್ದರೆ ಅದನ್ನು ಪತ್ತೆ ಹಚ್ಚೋದಕ್ಕೆ ಈಸಿ ಆಗುತ್ತೆ, ಅಥವಾ ನೀವು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ, ಈ 5 ರೂಪಾಯಿನ ಕಾಪರ್ ನಿಕಲ್ ನಾಣ್ಯ. ಇದರಲ್ಲಿ ಒಂದೇ ನಾಣ್ಯ ಇಂಪಾರ್ಟೆಂಟು. ಯಾವುದದು? 2004 ಹೈದರಾಬಾದ್ ಮಿಂಟ್. 2004 ಅಂತ ಇರುತ್ತೆ ಇಸ್ವಿ. ಅದ್ರ ಕೆಳಗಡೆ ಸ್ಟಾರ್ ಮಾರ್ಕ್ ಇರುತ್ತೆ, ಕ್ಲೀನ್ ಸ್ಟಾರ್ ಮಾರ್ಕ್ ಇರುತ್ತೆ. ಬಾಂಬೆ ಮಿಂಟ್ ಇದ್ದರೆ ನೋ ವ್ಯಾಲ್ಯೂ, ಸ್ಟಾರ್ ಮಾರ್ಕ್ ಇದ್ದರೆ ಮಾತ್ರ ತುಂಬ ಬೆಲೆ ಇದೆ. ಸುಮಾರು UNC ಕಂಡೀಷನಲ್ಲಿ 3,500 ರೂಪಾಯಿಯಷ್ಟು ಬೆಲೆ ಇರುವಂಥದ್ದು. ಕ್ಲಿಯರಾಗಿ ನೋಡ್ಕೊಳ್ಳಿ, 2004 ಹೈದರಾಬಾದ್ ಮಿಂಟು. ಬೇರೆ ಯಾವುದಕ್ಕೂ ಬೆಲೆ ಜಾಸ್ತಿ ಇಲ್ಲ, ನಾನು ಹಾಗಾಗಿ ಹೇಳೋಕ್ಕೆ ಹೋಗೋದಿಲ್ಲ. ಮತ್ತು ಇನ್ನೊಂದು ನೋಡಿ, ಈ 5 ರೂಪಾಯಿನ ಕ್ರಾಸ್ ಕಾಯಿನ್, 2007 ಕ್ರಾಸ್ ಕಾಯಿನ್. ಇದು 2007 ಅಂತ ಇದ್ದು ಯಾವುದೇ ಮಿಂಟ್ ಮಾರ್ಕ್ ಇರೋದಿಲ್ಲ, ಸಿಂಗಲ್ ಇಯರ್ ಸಿಂಗಲ್ ಮಿಂಟ್. 5 ರೂಪಾಯಲ್ಲಿ ಬಂದಿದ್ದಂಥ ಒಂದೇ ಒಂದು ಕ್ರಾಸ್ ಕಾಯಿನ್ ಇದು. ತುಂಬ ಬೆರಳಿಕೆಯಷ್ಟು ನಾಣ್ಯಗಳು ಮಾತ್ರ ಬಿಡುಗಡೆ ಆಗಿರುವಂಥದ್ದು. ಸೊ ಇದನ್ನು ನಾನು ಸುಮಾರು 4,500 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೆ. ಈಗ ಇದ್ರ ಬೆಲೆ 6,500 ರೂಪಾಯಿ ಅಷ್ಟಿರುವಂಥದ್ದು UNC ಕಂಡೀಷನಲ್ಲಿ. 5 ರೂಪಾಯಿನ ಕ್ರಾಸ್ ಕಾಯಿನ್ ಇತ್ತು ಅಂದರೆ ಸಾಕು, ನೀವು ಇಸ್ವಿ ಮಿಂಟು ಯಾವುದೋ ತಲೆ ಕೆಡಿಸ್ಕೊಂಬೇಡಿ. ಜಸ್ಟ್ 5 ರೂಪಾಯಿನ ಕ್ರಾಸ್ ಕಾಯಿನ್. 2 ಆಯ್ತಲ್ಲ. ಮೂರನೇದು 2021 ಹೈದರಾಬಾದ್ ಮಿಂಟ್. ಈ ಅಕಾಮ್ಸ್ ಕಾಯಿನ್ ಅಂತ ಬರುತ್ತೆ, ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ. ಇದು ಆ್ಯಕ್ಚುಲಿ 5 ರೂಪಾಯಿನ ಗೋಲ್ಡ್ ಕಾಯಿನ್, ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಅದರ ಮೇಲೆ ಭಾರತದ ಫ್ಲಾಗ್, 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ನೆನಪಿಗೋಸ್ಕರ ಆ ಒಂದು ನಾಣ್ಯವನ್ನು ಬಿಡುಗಡೆ ಮಾಡಿರುವಂಥದ್ದು. ಇದನ್ನು ಅಕಾಮ್ ಸೀರೀಸ್ನ ಕಾಯಿನ್ ಅಂತಾರೆ. ಅಕಾಮ್ ಅಂದರೆ ಹಿಂದಿಯಲ್ಲಿ AKAM ಅಂದರೆ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳು ಪೂರ್ಣವಾದಾಗ ಈ ಒಂದು ನಾಣ್ಯಗಳನ್ನು 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಲ್ಲಿ ರಿಲೀಸ್ ಮಾಡಿರುವಂಥದ್ದು. ಈ 5 ರೂಪಾಯಿನ 2021, ಕರೆಕ್ಟಾಗಿ ನೋಡ್ಕೊಳ್ಳಿ, ಗೋಲ್ಡ್ ಕಾಯಿನ್ ಅದು ಸ್ವಲ್ಪ ದೊಡ್ಡದಾಗಿರುತ್ತೆ. 2021 ಹೈದರಾಬಾದ್ ಮಿಂಟ್, ಕ್ಲೀನಾಗಿ ಹೈದರಾಬಾದ್ ಮಿಂಟ್ ಇರುತ್ತೆ, ಸ್ಟಾರ್ ಮಾರ್ಕ್ ಇರುತ್ತೆ. ಇದಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಇರುವಂಥದ್ದು. ನೀವು ನಂಬಿದ್ರೆ ಬಿಡ್ತಿರೋ ಗೊತ್ತಿಲ್ಲ, UNC ಕಾಯಿನ್ ಇತ್ತು ಅಂದರೆ 1 ಲಕ್ಷ ರೂಪಾಯಿ ಇರುವಂಥದ್ದು. ನೋಡಿ, ಬುಕ್ಕಲ್ಲಿ ಕೂಡ ಅದಕ್ಕೆ ಬೆಲೆ ಸರಿಯಾಗಿ ಕೊಟ್ಟೇ ಇಲ್ಲ. ಯಾಕೆಂದರೆ ಅದಕ್ಕೆ UNC ಕಾಯಿನ್ ಸಿಗೋದೇ ಇಲ್ಲ ಸ್ವಾಮಿ. ನಿಮಗೆ ನಾರ್ಮಲ್ ಯೂಸರ್ ಕಂಡೀಷನ್ ಕಾಯಿನ್ಗಳು ಸಿಗುತ್ತೆ, ಅದಕ್ಕೂ ಕೂಡ 15,000-20,000 ರೂಪಾಯಿ ಇರುವಂಥದ್ದು. ಸ್ವಲ್ಪ ಎಕ್ಸ್ಟ್ರಾ ಫೈನ್ ಇದೆ, ಸ್ವಲ್ಪ ಕಾಯಿನ್ ಚೆನ್ನಾಗಿದೆ ಅಂದರೆ ಅದಕ್ಕೆ 40,000 ರೂಪಾಯಿ ಇದೆ. UNC ಕಾಯಿನ್ ಇತ್ತು ಅಂದರೆ 1 ಲಕ್ಷ ರೂಪಾಯಿ ಇರುವಂಥದ್ದು. ನೋಡಿ, 5 ರೂಪಾಯಲ್ಲಿ ಕೇವಲ 3 ಕಾಯಿನು. ಅವಾಗಲೇ ಹೇಳಿದ್ದೀನಿ, ಫಸ್ಟು 2004 ಹೈದರಾಬಾದ್ ಮಿಂಟ್, ಕ್ಲೀನಾಗಿ ಬರ್ಕೊಂಬಿಡಿ. 2004 ಹೈದರಾಬಾದ್ ಮಿಂಟು. ಎರಡನೇದು 2007 ಕ್ರಾಸ್ ಕಾಯಿನ್ ಅಂತಾರೆ ಇದನ್ನು. ಕ್ರಾಸ್ ಕಾಯಿನ್ ಇದು 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಎಲ್ಲದರಲ್ಲೂ ಬಂದಿರುವಂಥದ್ದು. ಅದಾದಮೇಲೆ ಈಗ ಹೇಳಿದ್ನಲ್ಲ 2021 ಹೈದರಾಬಾದ್ ಮಿಂಟ್. 2021 ಹೈದರಾಬಾದ್ ಮಿಂಟ್. ಅದರ ಮೇಲೆ ಅಕಾಮ್ AKAM ಅಂದರೆ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಇದ್ದು ಭಾರತದ ಫ್ಲಾಗ್ ಇರುವಂತಹ ನಾಣ್ಯ ಆಗಿರಬೇಕು. ಸೊ ಈ ಭಾರತದ ನಾಣ್ಯ ಏನು ರಾಷ್ಟ್ರಧ್ವಜ ಇದೆಯಲ್ಲ, ಅದನ್ನು ಆರಿಸ್ತಾ ಇದ್ದಾರೆ. ಅದರ ಮೇಲೆ ಆ ಥರದ ಕಾಯಿನ್ ಇರಬೇಕು. 2021 ಹೈದರಾಬಾದ್ ಮಿಂಟ್. ಸೊ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. UNC ಕಾಯಿನ್ ಇದ್ದರೆ ಮಾತ್ರ ಜಾಸ್ತಿ ಬೆಲೆ, 1 ಲಕ್ಷ ರೂಪಾಯಿ. ಇಲ್ಲಾಂದರೆ ಏನು ಅಕಾಮ್ ಕಾಯಿನ್ಗೆ 2021 ಹೈದರಾಬಾದ್ ಮಿಂಟ್ನ ಕಾಯಿನ್ಗೆ UNC ಕಾಯಿನ್ ಇಲ್ಲ, ನಾರ್ಮಲ್ ಯೂಸ್ಡ್ ಕಾಯಿನ್ ಇದೆ ಅಂದ್ರೂ 8,000-10,000 ರೂಪಾಯಿ ಸಿಕ್ಕೇ ಸಿಗುತ್ತೆ. ಮಿನಿಮಮ್ ಅಂದರೂ 8,000-10,000 ರೂಪಾಯಿ ಸಿಕ್ಕೇ ಸಿಗುತ್ತೆ. ಇವು 3 ಇಂಪಾರ್ಟೆಂಟ್ ಕಾಯಿನ್ಗಳು ಯಾವುದರಲ್ಲಿ? 5 ರೂಪಾಯಲ್ಲಿ. ನಿಮ್ಮ ಬಳಿ ಯಾವುದಾದ್ರೂ ನಾಣ್ಯ ಇತ್ತು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ, ನಾನು ಈಗ ಹೇಳಿರುವಂಥ 3 ಕಾಯಿನ್ ಮಾತ್ರ ಇರಬೇಕು, ಬೇರೆ ಕಾಯಿನ್ ಇದ್ದರೆ ಇಲ್ಲ. ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ದಯವಿಟ್ಟು ಯಾರು ಕಾಲ್ ಮಾಡಿ ನನಗೆ ಟೆನ್ಷನ್ ಕೊಡಬೇಡಿ, ಯಾಕೆಂದರೆ ನಾನು ಕೆಲಸದಲ್ಲಿರ್ತೇನೆ. ಶನಿವಾರ ಭಾನುವಾರ ಮಾತ್ರ ನಿಮ್ಮ ಕಾಲ್ನ ರಿಸೀವ್ ಮಾಡ್ತೇನೆ. ಅನ್ಯಥಾ ಕಾಲ್ ಮಾಡಿ ನನಗೆ ಡಿಸ್ಟರ್ಬ್ ಮಾಡಬೇಡಿ. ನೀವು ವಾಟ್ಸಪ್ ಮಾಡಿದ್ರೆ ಸಾಕು, ನಾನು ಸಂಜೆ ನೋಡಿ ನಾನು ರಿಪ್ಲೈ ಮಾಡ್ತೇನೆ. ನೀವು ವಾಟ್ಸಪ್ ಮಾಡಿರಿ, ಆ ನಾಣ್ಯಗಳಿಗೆ ನಾನು ಬೆಲೆ ಖಂಡಿತವಾಗ್ಲೂ ಹೇಳ್ತೇನೆ. ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.